ಇನ್ನು ಎನ್ಐಎ ನಡೆಸಿದಂತ ಭರ್ಜರಿ ಕಾರ್ಯಾಚರಣೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಉಗ್ರರ ಜೊತೆ ನಂಟು ಹೊಂದಿದ್ದ ಕಾರಣ ಬೆಂಗಳೂರಿನಲ್ಲಿ ಪೊಲೀಸನೇ ಅರೆಸ್ಟ್ ಆಗಿರೋದು. ರಕ್ಷಣೆ ನೀಡಬೇಕಾದ ಪೊಲೀಸನಿಂದಲೇ ನಡೆದಂತ ಕೃತ್ಯ ಇದು. ಉಗ್ರರ ಜೊತೆ ನಂಟು, ಬೆಂಗಳೂರಿನಲ್ಲಿ ಪೊಲೀಸ್ ಅರೆಸ್ಟ್. ಎಎಸ್ಐ ಚಾಂದ್ ಪಾಷಾ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು. ಉಗ್ರರಿಗೆ ಬೆಂಬಲವನ್ನ ನೀಡ್ತಾ ಇದ್ದ ಎಎಸ್ಐ ಚಾಂದ್ ಪಾಷಾ, ಬೆಂಗಳೂರು ಸಶಸ್ತ್ರ ಪಡೆಯಲ್ಲಿ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ಜೈಲಿನಲ್ಲಿದ್ದ ಉಗ್ರರ ಜೊತೆ ಈತನಿಗೆ ನಂಟಿತ್ತು. ಜೈಲಿನಿಂದ ಕೋರ್ಟ್ಗೆ ಆರೋಪಿಗಳನ್ನ ಪಾಷಾ ಕರೆ ತರ್ತಾ ಇದ್ದ. ಈ ಸಂದರ್ಭದಲ್ಲಿ ಉಗ್ರರ ಜೊತೆ ಪೊಲೀಸ್ ಅಧಿಕಾರಿಗೆ ನಂಟು ಬೆಳೆದಿದೆ. ಉಗ್ರರಿಗೆ ಬೆನ್ನೆಲುಬಾಗಿ ನಿಂತಿದ್ದ ಎಎಸ್ಐ ಚಾಂದ್ ಪಾಷಾ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಮೊಬೈಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಅನೀಸ್ ಫಾತಿಮಾ ಉಗ್ರ ಜುನೈದ್ನ ತಾಯಿ. ಉಗ್ರ ಜುನೈದ್ ಈತ ಎಸ್ಕೇಪ್ ಆಗಿದ್ದಾನೆ. ತಲೆಮರೆಸಿಕೊಂಡಿರೋ ಉಗ್ರ ಈತನ ತಾಯಿ ಈಗ ಅರೆಸ್ಟ್ ಆಗಿದ್ದಾಳೆ. ಇನ್ನೊಬ್ಬ ಸತೀಶ್ ಗೌಡ, ಈತ ಸಿಮ್ ಸಪ್ಲೈ ಮಾಡ್ತಾ ಇದ್ದ. ಎಎಸ್ಐ ಚಾಂದ್ ಪಾಷಾ ಉಗ್ರನಿಗೆ ಬೆನ್ನೆಲುಬಾಗಿ ನಿಂತಿದ್ದ. ಅಗತ್ಯ ಮಾಹಿತಿಯನ್ನ ಉಗ್ರನಿಗೆ ಕೊಡ್ತಾ ಇದ್ದ. ಎನ್ಐಎ ನಡೆಸಿದಂತ ಭರ್ಜರಿ ಕಾರ್ಯಾಚರಣೆ. ಶಂಕಿತ ಉಗ್ರ ಜುನೈದ್ ತಾಯಿ ಅನೀಸ್ ಫಾತಿಮಾ ಅರೆಸ್ಟ್ ಆಗಿದ್ದಾನೆ. ಸದ್ಯ ವಿದೇಶದಲ್ಲಿ ಉಗ್ರ ಜುನೈದ್ ತಲೆಮರೆಸಿಕೊಂಡಿದ್ದಾನೆ. ಈತನ ತಾಯಿಯನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಉಗ್ರರಿಗೆ ಸಹಕಾರ ಕೊಟ್ಟ ಆರೋಪದ ಮೇಲೆ ಫಾತಿಮಾ ಅರೆಸ್ಟ್ ಆಗಿರೋದು. ಜೈಲಿನಲ್ಲಿರೋ ಉಗ್ರನ ಜೊತೆ ಫಾತಿಮಾ ಸಂಪರ್ಕದಲ್ಲಿದ್ದ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಉಗ್ರ ನಾಸಿರ್. ಈ ನಾಸಿರ್ ಮತ್ತು ಜುನೈದ್ನ ಮಧ್ಯೆ ಸೇತುವೆಯಾಗಿ ಫಾತಿಮಾ ಕೆಲಸ ಮಾಡ್ತಾ ಇತ್ತು. 2008ರ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ರೂವಾರಿ ನಾಸಿರ್. ಇದೇ ನಾಸಿರ್ಗೆ ಈಗ ಅರೆಸ್ಟ್ ಏನಾಗಿದ್ದಾರೆ ಮೂವರು. ಅವರ ಜೊತೆ ಸಂಪರ್ಕ ಅಂದ್ರೆ ಹೊರಗಿನ ಮಾಹಿತಿಯನ್ನ ಕೊಡ್ತಾ ಇದ್ರು. ಜುನೈದ್ನನ್ನ ನೋಡ್ತಾ ಇದ್ರಿ ನೀವು, ಈತ ಎಸ್ಕೇಪ್ ಆಗಿದ್ದಾನೆ. ಈಗ ಸದ್ಯಕ್ಕೆ ಜೈಲಿನಲ್ಲಿರೋದು ನಾಸಿರ್ ಮಾತ್ರ. ಇದೇ 2008ರ ಸರಣಿ ಬಾಂಬ್ ಸ್ಫೋಟದ ಮತ್ತೊಬ್ಬ ರೂವಾರಿ ಅದೇ ಜುನೈದ್. ಆತ ತಲೆಮರೆಸಿಕೊಂಡಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನ ಡಾಕ್ಟರ್ ನಾಗರಾಜ್ ಅರೆಸ್ಟ್ ಆಗಿದ್ದಾನೆ. ಜೈಲಿನಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ನಾಗರಾಜ್. ಆದ್ರೆ ಜೈಲಲ್ಲಿದ್ದ ಉಗ್ರರಿಗೆ ಈ ಡಾಕ್ಟರೇ ಮೊಬೈಲ್ ಅನ್ನ ತಲುಪಿಸ್ತಾ ಇದ್ದರು. ವೈದ್ಯನಿಂದ ದುಡ್ಡಿನ ಆಸೆಗೆ ಬಿದ್ದು ಉಗ್ರರಿಗೆ ಮೊಬೈಲ್ ಅನ್ನ ಮಾರಾಟ ಮಾಡ್ತಾ ಇದ್ದ. 10,000ದ ಮೊಬೈಲ್ 50,000ಕ್ಕೆ ಮನೋವೈದ್ಯ ನಾಗರಾಜ್ ಮಾರಾಟ ಮಾಡ್ತಾ ಇದ್ದ. ನಾಗರಾಜ್ಗೆ ಆತನ ಸಹಾಯಕಿ ಪವಿತ್ರ ಕೂಡ ಸಾಥ್ ಕೊಡ್ತಾ ಇದ್ಲು. ಆತನ ಸಹಾಯಕಿ ಮೂವರನ್ನ ಈಗ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಫಾತಿಮಾ ಜುನೈದ್ನ ತಾಯಿ. ಒಟ್ಟು 5 ಕಡೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಕೋಲಾರದ ಭಟ್ರಳ್ಳಿ ಗ್ರಾಮದಲ್ಲೂ ಎನ್ಐಎ ಟೀಮ್ ದಾಳಿ ನಡೆಸಿದೆ. ಉಗ್ರನಿಗೆ ಸಿಮ್ ನೀಡಿದ್ದ ಸತೀಶ್ ಗೌಡ ಮನೆ ಮೇಲೆ ದಾಳಿಯಾಗಿದೆ. ಚಿಂತಾಮಣಿ ತಾಲೂಕಿನ ಭಟ್ರಳ್ಳಿಯಲ್ಲಿ ಸತೀಶ್ಗಾಗಿ ಶೋಧ. ಕೋರಮಂಗಲ ಏರ್ಟೆಲ್ ಕಚೇರಿಯಲ್ಲಿ ಸತೀಶ್ ಕೆಲಸ ಮಾಡ್ತಾ ಇದ್ದ. ಸಿಮ್ ಆಕ್ಟಿವೇಟ್ ಮಾಡೋ ಕೆಲಸ ಸತೀಶ್ ಗೌಡ ಮಾಡ್ತಾ ಇದ್ದದ್ದು. ಉಗ್ರರಿಗೆ ಸಿಮ್ ಕಾರ್ಡ್ ಅನ್ನ ಈತ ಪೂರೈಕೆ ಮಾಡ್ತಾ ಇದ್ದ. ನೆನೆ ಮನೆಗೆ ಎನ್ಐಎ ಎಂಟ್ರಿ ಆಗ್ತಾ ಇದ್ದಂತೆ ಸತೀಶ್ ಎಸ್ಕೇಪ್ ಆಗಿದ್ದಾನೆ. ಆತನ ಫೋಟೋ ತೋರಿಸಿದ್ದಾರೆ. ಪಕ್ಕದ ಮನೆಯವರ ಹತ್ರ ವಿಚಾರಣೆ ಮಾಡ್ತಾ ಇದ್ರು. ಎನ್ಐಎ ಅಧಿಕಾರಿಗಳು
ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಸತೀಶ್ ಗೌಡ ಎಸ್ಕೇಪ್ ಆಗಿದ್ದಾನೆ. ಎನ್ಐಎ ಟೀಮ್ ಬಂದಾಗ ಮನೆಯಲ್ಲೇ ಇದ್ದ ಸತೀಶ್ ಗೌಡ. ಮನೆ ಸಮೀಪ ಎನ್ಐಎ ಅಧಿಕಾರಿಗಳು ಬರ್ತಾ ಇದ್ದಂತೆ ಈತ ಪರಾರಿಯಾಗಿದ್ದಾನೆ. ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಸತೀಶ್ ಅನ್ನೋರ ಮನೆಯಲ್ಲಿ ಶೋಧ ಕಾರ್ಯ ಮಾಡಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಸತೀಶ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಅದೇ ಅವರು ಮನೆಯಲ್ಲ ಶೋಧನೆ ಮಾಡಿದ್ರು, ಸಿಮ್ಗಳಿದೆ ಅಂತ, ಏನೂ ಸಿಗಲಿಲ್ಲ ಸರ್. ಸತೀಶ್ ಅವ್ರನ್ನ ಏನಕ್ಕೆ ಹುಡ್ಕೊಬಂದ್ರು ಅಂತ ಅನಿಸ್ತಾ ಇದೆ? ಏನು ಸರ್? ಸತೀಶ್ ಅವ್ರನ್ನ ತಮ್ಮ ಹಸ್ಬೆಂಡ್ ಏನಕ್ಕೆ ಹುಡ್ಕೊಬಂದ್ರು ಅಂತ ತಮ್ಮ ಅನಿಸ್ತಾ ಇದೆ? ಅದೇ ಸಿಮ್ಮದೇನೋ ಪ್ರಾಬ್ಲಮ್ ಆಗಿ ಹುಡ್ಕೊಂಬಂದಿದ್ದಾರೆ ಅಂತ. ಸಿಮ್ ಪ್ರಾಬ್ಲಮ್ ಅಂದರೆ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ರು ಅವರು? ಬೆಂಗಳೂರಲ್ಲಿ ಮಾಡ್ತಾಯಿದ್ರು ಸರ್. ಬೆಂಗಳೂರು ಎಲ್ಲಿ? ಏರ್ಟೆಲ್ ಆಫೀಸಲ್ಲಿ? ಹಾಂ ಹೌದು. ಏನು ಕೆಲಸ ಮಾಡ್ತಾ ಇದ್ರು? ಸಿಮ್ ಆಕ್ಟಿವೇಶನ್ ಮಾಡ್ತಾಯಿದ್ರು ಸರ್. ಹಾಂ ಹಾಂ. ಯಾವ ಲೊಕೇಶನ್ ಮೇಡಮ್ ಅದು? ಕೋರ್ಮಂಗ್ಲ. ಈ ಹಿಂದೆ ಯಾವಾಗಾದ್ರೂ ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿತ್ತಾ ಏನು? ಮೊದಲು ಒಂದು ಸರಿ 2023ರಲ್ಲಿ ಆಗಿತ್ತು ಸರ್. ಹೋಗಿ ಇವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಬಿಟ್ಟು ಬಂದರು. ಮತ್ತೆ ಬಂದಿದ್ದರು ಇವತ್ತು ನಿನ್ನೆ NIA ಅವರು. ಅವಾಗ ಏನು ವಿಚಾರಣೆ ಮಾಡಿದ್ರು? ಯಾವಾಗ ಸರ್? ಅವಾಗ ನಾನು ಗೊತ್ತಿರಲಿಲ್ಲ ಸರ್, ನನಗೆ ಗೊತ್ತಿಲ್ಲ, ನನಗೆ ಚಿಕ್ಕ ಮಗು ಇತ್ತು ಅವಾಗ, ನನಗೆ ಗೊತ್ತಿಲ್ಲ. ಇವಾಗ ಈ ಥರ ನಿನ್ನೆ ಬಂದು ನನಗೆ ಈ ಥರ ಹೇಳಿದ್ರು. ಸತೀಶ್ ಅವರು ಇವಾಗ ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲ ಸರ್, ಮಾಡ್ತಾ ಇಲ್ಲ. ಅವ್ರು ಬಿಟ್ಟು 3.5 ವರ್ಷ ಆಯಿತು ಸರ್. ಏನಕ್ಕೆ ಮೇಡಮ್? ನಾವು ಅಲ್ಲಿ ಯಾರೂ ಇಲ್ಲ ಬೆಂಗಳೂರಲ್ಲಿ, ಅವ್ರ ತಂದೆ ತಾಯಿ ಯಾರೂ ಇಲ್ಲ. ನಾನು ಡಿಲ್ವರಿಗೆ ಅಂತ ನಮ್ಮಮ್ಮ ಮನೆಗೆ ಬಂದೆ, ಅವರು ಇಲ್ಲಿಗೆ ಬಂದುಬಿಟ್ರು, ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದುಬಿಟ್ರು. ಈಗ ಒಂದು ಬೇಲ್ಗೆ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರಲ್ಲ, ಏನು ಮೇಡಮ್ ಅದು? ಸರ್ ಅವಾಗ ಬೇಲ್ಗೆ ಅಪ್ಲೈ ಮಾಡಿದ್ರು ಅಂತ 2023ರಲ್ಲಿ, ಅದು ಬೇಲು ರಿಟರ್ನ್ ಬಂದಿದೆಯಂತೆ. NIA ಅಧಿಕಾರಿಗಳು ಅವಾಗೂ ಬಂದಿದೆ? ಹಾಂ ಇಲ್ಲ ಸರ್, ಅವಾಗ ಬಂದಿಲ್ಲ. ಅವಾಗ ಮತ್ತೆ ಏನು ವಿಚಾರಕ್ಕೆ ಬೇಲ್ ಅಪ್ಲೈ ಮಾಡಿದ್ರು? ಸಿಮ್ ಆಕ್ಟಿವೇಶನ್ದೆ ಸರ್. ಅಂದರೆ ಬೇರೆಯವ್ರಿಗೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ? ಹಾಂ. ಹೆಂಗೆ ಮೇಡಮ್ ಸತೀಶ್ ಅವರು ಮನೆಯಲ್ಲಿ ಯಾವ ಥರ ಇರ್ತಾ ಇದ್ರು? ಮತ್ತು ಆ ಸಂದರ್ಭದಲ್ಲಿ ಭಯ ಇತ್ತಾ ಏನು? ಏನಿಲ್ಲ ಸರ್, ಆರಾಮಾಗಿದ್ರು, ಏನೂ ಇಲ್ಲ. ಅವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು, ಬರ್ತಾಯಿದ್ರು, ಮನೇಲಿ ಇರ್ತಾಯಿದ್ರು, ಮಗು ಜೊತೆ ಅಷ್ಟೇ, ಏನಿಲ್ಲ. ಬೇರೆಯವ್ರ ಸಂಪರ್ಕ ಏನಾದರೂ? ಏನಿಲ್ಲ ಸರ್. ಇವಾಗ ಒಂದು ವಿಚಾರ ಓಡಾಡ್ತಾ ಇದೆ, ಈ ಥರ ಸಿಮ್ ಬೇರೆಯವ್ರು ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ, ಆ ವಿಚಾರಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ NIA ಅಧಿಕಾರಿಗಳು. ಅಂದರೆ ಟೆರರಿಸ್ಟ್ಗಳಿಗೆ ಸಿಮ್ ಅವ್ರ ಹತ್ರ ಇದೆ ಅನ್ನೋವಂಥದ್ದು. ಇವ್ರು ಆಕ್ಟಿವೇಶನ್ ಮಾಡೋದೇ ಇವ್ರ ಕೆಲಸ ಸರ್. ಅವ್ರು ಮಾಡ್ತಾಯಿದ್ರು, ಬಟ್ ಅದೇನಾಯಿತೋ ಏನೋ ಗೊತ್ತಿಲ್ಲ ಸರ್. ನಿನ್ನೆ NIA ಅಧಿಕಾರಿಗಳು ಎಷ್ಟು ಗಂಟೆಗೆ ಬಂದರು? ತಮ್ಮನ್ನು ಏನು ಕೇಳಿದ್ರು ಮೇಡಮ್? 8:30ಗೆ ಬಂದರು. ಎಲ್ಲಿ ಸತೀಶ್ ಫೋನ್ ಕೊಡು ಅಂದರು. ಸತೀಶ್ ಇರಲಿಲ್ಲ, ಅವ್ರ ಫೋನ್ ನನ್ನ ಹತ್ರ ಇಲ್ಲ. ಅವ್ರ ಫೋನ್ ಎತ್ಕೊಂಡು ಹೋದರು, ಅವ್ರು ಎತ್ಕೊಂಡು ಹೊಟ್ಟೋಗಿದ್ದಾರೆ. ಕೇಳಿದ್ರು, ಇಲ್ಲ, ಮತ್ತೆ ಮನೆಯೆಲ್ಲ ಶೋಧನೆ ಮಾಡ್ತೀನಿ ಅಂದರು. ಮಾಡಿದ್ರು, ಎಲ್ಲ ತೋರಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.